ಧನಸ್ಸು ರಾಶಿ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣತಕ್ಕಂತಹ ದಿವಸ. ಆದರೆ ವಿಘ್ನಗಳ ಭೀತಿ ಅಷ್ಟೇ ಕಾಡುತ್ತೆ. ಎಲ್ಲೋ ಅನುಕೂಲವಾಗುತ್ತೆ, ಆದರೂ ಏನೇನೋ ಅಡ್ಡಿ ಆತಂಕಗಳು ಮಧ್ಯದಲ್ಲಿ ಬರುವಂಥದ್ದು. ಮನೆಯಲ್ಲಿ ಹೆಂಗಸರಿಗೆ ಅಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಹೊಸ ಬದುಕನ್ನು ಆರಂಭ ಮಾಡೋದಕ್ಕೆ ಶುಭವಾದಂತಹ ದಿವಸ. ಏನೋ ಸಮಸ್ಯೆಗಳಾಗಿರುತ್ತೆ ಅಥವಾ ಇನ್ನೇನೋ ಕೆಲವು ವಿಚಾರಗಳು ನಿಮಗೆ ಜೀವನದಲ್ಲಿ ಒಂದಷ್ಟು ಹಿನ್ನಡೆಯನ್ನು ಸಮಸ್ಯೆಯನ್ನು ಮಾಡಿರುತ್ತೆ. ಅದೆಲ್ಲವನ್ನು ದಾಟಿ ಹೊಸತಾಗಿ ಏನಾದ್ರು ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದ್ದವರಿಗೆ, ದೃಢವಾದಂತಹ ಛಲ ಇದ್ದವರಿಗೆ ಅನುಕೂಲವಾಗುವಂತಹ ದಿವಸ. ದಾಂಪತ್ಯದಲ್ಲಿ ಮಕ್ಕಳ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಇದು ಬಹಳ ಮುಖ್ಯವಾದಂತಹ ವಿಷಯವಾಗುತ್ತೆ. ಭವಿಷ್ಯ ಉಜ್ವಲವಾಗ್ತಕ್ಕಂತಹ ದಿವಸ ಯಾವಾಗ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರುತ್ತೋ ಆಗ ಮಾತ್ರ ಇವೆಲ್ಲ ಸಾಧ್ಯವಾಗುವಂಥದ್ದು. ಅಮೂಲ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ. ಭವಿಷ್ಯದಲ್ಲಿ ಆಪದ್ಧನವಾಗಿ ಈ ವಸ್ತುಗಳು ನಿಮಗೆ ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದು. ಆವಹಂತಿ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಮಕ್ಕಳ ಮೇಲೆ ಯಾವುದೇ ರೀತಿಯ ಒತ್ತಡಗಳನ್ನು ಹೇರಬೇಡಿ. ಅವರಿಗೆ ಸರಿಯಾದಂತಹ ಮಾತಿನ ಮಾರ್ಗದರ್ಶನವನ್ನು ಮಾಡಿ ಅವರನ್ನು ಸರಿಯಾದಂತಹ ದಾರಿಗೆ ತನ್ನಿ ಅನ್ನುವಂಥದ್ದು. ಬಡ್ಡಿ ಹಣ ನಿಮಗೆ ಸಿಕ್ಕೋದ್ರಿಂದ ಆರ್ಥಿಕವಾದಂತಹ ಒಂದು ವ್ಯವಸ್ಥೆ ಅನುಕೂಲವಾಗುತ್ತೆ. ಬಡ್ಡಿ ಹಣವನ್ನು ಪಡ್ಕೊಂಡು ನಿಮ್ಮ ವ್ಯವಹಾರಾದಿಗಳನ್ನು ನೀವು ಮುಂದುವರಿಸಿದರೆ ಅದರಿಂದ ನಿಮಗೆ ಲಾಭ ಸಿಕ್ಕುವಂಥದ್ದಿದೆ. ಹಾಗಂತ ಬಡ್ಡಿ ಹಣ ಸಿಕ್ಕುತ್ತೆ ಅಂತ ವಿನಾಕಾರಣ ಸಾಲ ಮಾಡುವಂಥದ್ದು ಉತ್ತಮರ ಲಕ್ಷಣವಾಗೋದಿಲ್ಲ. ಅನಿವಾರ್ಯ ಅಗತ್ಯತೆಯನ್ನು ಗಮನಿಸ್ಕೊಳ್ಬೇಕು ಅನ್ನುವಂಥದ್ದು. ನೆರೆಹೊರೆಯವರಿಂದ, ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಭರವಸೆ, ನಂಬಿಕೆ, ಅವರಿಂದ ಏನೋ ಒಂದು ರೀತಿಯ ಬೆಂಬಲ ನಿಮಗೆ ಧೈರ್ಯವನ್ನು ತಂದುಕೊಡುತ್ತೆ. ಪರ್ವತಾರೋಹಿಗಳಿಗೆ ಅಥವಾ ಇನ್ಯಾವುದಾದ್ರೂ ತುಂಬ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಮಾಡುವಂಥವರಿಗೆ, ಮಾಡಬೇಕು ಅಂತ ಅನ್ನುವಂಥವರಿಗೆ ಅನುಕೂಲವಾಗುವಂತಹ ದಿವಸ. ಸಾಧನೆ ಮಾಡೋದಕ್ಕೆ ಹೊರಟಂಥವರಿಗೆ ಉತ್ತಮವಾದಂತಹ ಮಾರ್ಗದರ್ಶನ, ಉತ್ತಮವಾದಂತಹ ಸಮಯ ಒದಗಿ ಬರುವಂಥದ್ದಾಗತ್ತೆ. ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಉತ್ತಮವಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗುವಂಥದ್ದು. ಶಕ್ತಿ ಪಂಚಾಕ್ಷರಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ಮಿತ್ರರ ಸಹಾಯ ಹಾಗೆ ಆರ್ಥಿಕ ಅನುಕೂಲ ನಿಮಗೆ ಈ ದಿವಸ ಒದಗಿ ಬರುವಂಥದ್ದಾಗತ್ತೆ. ಒತ್ತಡದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಆಹಾರ ಮತ್ತು ನಿದ್ದೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅನ್ನುವಂಥದ್ದು. ಹೂಡಿಕೆಯಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಸಹೋದರ ಸಹೋದರಿಯರ ನಡುವೆಯಲ್ಲಿ ಇರತಕ್ಕಂತಹ ಮನಸ್ತಾಪ, ದ್ವೇಷಕ್ಕೆ ತಿರುಗದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯೆ ಆಗತಕ್ಕಂತಹ ಜಗಳ ಏನಿದೆ ಅದು ಶಾಶ್ವತವಾದಂತಹ ದ್ವೇಷಕ್ಕೆ ಕಾರಣ ಆಗುವಂಥದ್ದು ಬೇಡ. ವ್ಯವಹಾರದಲ್ಲಿ ತುಂಬ ಜಾಗರೂಕತೆಯನ್ನು ವಹಿಸಿ. ಅನಿರೀಕ್ಷಿತವಾದಂತಹ ಲಾಭ ನಿಮ್ಮದಾಗುವಂಥದ್ದು. ಅಶ್ವಾರೂಢ ಪಾರ್ವತಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆಧ್ಯಾತ್ಮಿಕವಾಗಿ ಹಾಗೆ ತತ್ವ ಚಿಂತನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು, ಕೊಡುವಂತಹ ದಿವಸ ಇದಾಗಿರುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ ಇದು. ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದಷ್ಟು ಸಮಯವನ್ನು ಕಳೀತೀರಿ. ಅಂತಹ ಆನಂದ ಮತ್ತೆ ಮತ್ತೆ ನಿಮ್ಮದು ಆಗಬೇಕು ಅನ್ನುವಂಥದ್ದು. ಶುಭ ಕಾರ್ಯಗಳಿಗೆ ಅಥವಾ ಬೇರೆ ಸಿದ್ಧತೆಗಳಿಗೆ ಒಂದಷ್ಟು ಹಣ ಖರ್ಚಾಗುವಂಥದ್ದಾಗತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಕಾಲಹರಣವನ್ನು ಮಾಡ್ತೀರಿ. ಯಾವುದೋ ಖುಷಿಯನ್ನು ಹಂಚಿಕೊಳ್ತೀರಿ, ಮಾತನಾಡ್ತೀರಿ. ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ದೂರದ ಪ್ರಯಾಣದ ಚಿಂತನೆ ಬಹಳವಾಗಿ ಇರತಕ್ಕಂತಹ ದಿವಸ ಇದಾಗಿರುತ್ತೆ. ಧಾರಣಾ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.